ವಿಡಿಯೋ ಮಾಡಿ. ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಕಡೆ ವಿನಂತಿ ಏನೆಂದರೆ, ಆಲ್ರೆಡಿ ಈಗ ಧಾರವಾಡದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸುಮಾರು 50,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಒಗ್ಗೂಡಿಕೊಂಡು ಸುಮಾರು ಎರಡು ಗಂಟೆಗಿಂತ ಹೆಚ್ಚು ಕಾಲ ಧಾರವಾಡದ ಅತ್ಯಂತ ಪ್ರತಿಷ್ಠಿತ ಮತ್ತು ಪ್ರಮುಖ ಸರ್ಕಲ್ ಆಗಿರ್ತಕ್ಕಂಥ ಜುಬ್ಲಿ ಸರ್ಕಲನ್ನು ಕೂಡ ಬಂದ್ ಮಾಡ್ತಾ, ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಮಾತು 5 ಭಾಗ್ಯಗಳು ಕೊಟ್ಟು ಸರ್ಕಾರ ನಡೆಸ್ತಾ ಇದ್ದೀರಿ. ಆದರೆ ವಿದ್ಯಾರ್ಥಿಗಳಿಗೆ ನೀವು ಯಾವುದೇ ಭಾಗ್ಯ ಕೊಟ್ಟಿಲ್ಲ. ಹಾಗಾದರೆ ವಿದ್ಯಾರ್ಥಿಗಳು ಭಾಗ್ಯ ಕೊಡದಿದ್ರೂ ಪರವಾಗಿಲ್ಲ, ಕಾಲಕ್ಕೆ ತಕ್ಕಂತೆ ನೋಟಿಫಿಕೇಶನ್ ಆಗಬೇಕು. ಒಳ ಮೀಸಲಾತಿ ಅಂತ ಕೂಡ 2 ವರ್ಷ 3 ವರ್ಷ ಮುಂತಾಳ್ತಾ ಬಂದರೆ, ಒಳ ಮೀಸಲಾತಿ ಕ್ಲಿಯರ್ ಆದರೂ ಕೂಡ ಇನ್ನೂ ಕೂಡ ನೋಟಿಫಿಕೇಶನ್ ಮಾಡ್ತಾ ಇಲ್ಲ, ಮತ್ತೆ ಡಿಲೇ ಮಾಡ್ತಾ ಇದ್ದೀರಿ. ಮತ್ತೆ ಎಲೆಕ್ಷನ್ ಬರುತ್ತೆ, ಮತ್ತೆ ಮುಂದೆ ಹೋಗ್ತಾ ಬರ್ತದೆ. ಸೊ ಹಾಗಾಗಿ 2 ಬಾರಿ ನಾವು ಧಾರವಾಡದಲ್ಲಿ ಶಾಂತಿಯುತವಾಗಿ ಸುಮಾರು 50,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಒಗ್ಗೂಡಿಸ್ಕೊಂಡಿಲ್ಲ, ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇದು ಯಾವುದೇ ಪಕ್ಷ ಇಲ್ಲ, ಏನಿಲ್ಲ. ಬಟ್ ವಿದ್ಯಾರ್ಥಿಗಳು ನಿಮ್ಮ ಸರ್ಕಾರ ನೆಕ್ಸ್ಟ್ ಸುಭದ್ರವಾಗಿರಬೇಕಾಗಿತ್ತು. ವಿದ್ಯಾರ್ಥಿಗಳ ಬೇಡಿಕೆ ನೀಡಿರ್ತಾರೆ. ವಿದ್ಯಾರ್ಥಿಗಳದ್ದು ಏನೂ ಬೇಡಿಕೆ ಇಲ್ಲ, ನೀವು ಕಾಲಕ್ಕೆ ತಕ್ಕಂತೆ ನೋಟಿಫಿಕೇಶನ್ ಆಗಬೇಕು. ಮತ್ತು ಸುಮಾರು 5-6 ವರ್ಷಗಳಿಂದ ಯಾವುದೇ ನೋಟಿಫಿಕೇಶನ್ ಇಲ್ಲ, ಇದ್ರೂ ಹಗರಣ. ಹಾಗಾದರೆ ವಯೋಮಿತಿ ಕೂಡ ಸಡಿಲಿಸಬೇಕು. ವಯೋಮಿತಿಯಲ್ಲಿ ಪೊಲೀಸಲ್ಲಿ CMಗೆ ನೀವು 25 27 ಮಾಡಿದ್ದೀರಿ, SC OBCಗೆ 30 ಮಾಡಿದ್ದೀರಿ. ಹಾಗಾದರೆ CMದವರು ಏನು ಪಾಪ ಮಾಡಿದ್ದಾರೆ? ಬರೀ 2 ವರ್ಷ. ಹಾಗಾದರೆ ಯಾವುದೇ ತಾರತಮ್ಯ ಮಾಡಿದೆ CM ಅವರಿಗೆ 30 ವರ್ಷ, OBCದವರಿಗೆ 33, OBC ಮತ್ತು SC STಗೆ 33 ವರ್ಷ ಕೊಡಬೇಕಂತ ಈ ರೀತಿಯಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಆಮೇಲೆ ಗೊತ್ತಿರಲಿ, ಧಾರವಾಡದ ಎಲ್ಲ ವಿದ್ಯಾರ್ಥಿಗಳೇ, ಯಾವುದೂ ಮೇನ್ ಮೀಡಿಯಾ ನಮ್ಮ ಬಂದಿಲ್ಲ, ಕೇವಲ ಲೋಕಲ್ ಮೀಡಿಯಾಗಳು ಬಂದು ಮಾತ್ರ ಟೆಲಿಕಾಸ್ಟ್ ಮಾಡಿದ್ದಾವೆ. ಹಾಗಾಗಿ ನೀವು ಪ್ರತಿಯೊಬ್ಬರೂ ಕೂಡ ಈ ವಿಷಯವನ್ನು ನಿಮ್ಮ ವಾಟ್ಸಪ್ಪಲ್ಲಿ, ನಿಮ್ಮ ಗ್ರೂಪಲ್ಲಿ ಸರ್ಕಾರಕ್ಕೆ ಮುಟ್ಟುವಂತೆ ಶೇರ್ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಬರ್ತೇನೆ. ಯಾಕಂದರೆ ಈ ಧ್ವನಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಮತ್ತು ಧಾರವಾಡದಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು, ಸೊ ಅವರ ಧ್ವನಿಯಾಗಿ ನಾನು ಮಾತಾಡ್ತೇನೆ. ಇವತ್ತು ಇಷ್ಟೆಲ್ಲ ಸ್ಟ್ರೈಕ್ ನಡೆದ್ರು, ಸುಮಾರು 50,000ಕ್ಕಿಂತ ಹೆಚ್ಚು ಜನ ಬಂದು ಸೇರಿದ್ರು ಕೂಡ ಮೇನ್ ಮೀಡಿಯಾ ಯಾವುದು ಬಂದಿಲ್ಲ. ಹಾಗಾದರೆ ಯಾವುದೋ ಒಂದು ಬೇರೆ ಯಾವುದಕ್ಕೋ ಒಂದು ನೀವು ತುಂಬ ಹೈಲೈಟ್ ಮಾಡಿ ತೋರಿಸ್ತೀರಾ, ಬಟ್ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ನೀವು ತೋರಿಸೋದಿಲ್ಲ. ಹಾಗಾಗಿ ಮೇನ್ ಮೀಡಿಯಾ ಬಂದಿರೋದ ಕಾರಣ ನೋಡಿ, ವಿದ್ಯಾರ್ಥಿಗಳೇ, ನೀವು ಎಷ್ಟು ಜನ ಸ್ಪರ್ಧಾರ್ಥಿಗಳಿದ್ದೀರಿ, ಈ ವಿಡಿಯೋವನ್ನು ಸರ್ಕಾರಕ್ಕೆ ಮುಟ್ಟುವರೆಗೂ ಕೂಡ ಶೇರ್ ಮಾಡಬೇಕು. ಹಾಗಾದರೆ ಭಾಗ್ಯಗಳ ಸರ್ಕಾರ, ನಮಗೆ ಭಾಗ್ಯ ಬೇಕಾಗಿಲ್ಲ, ಉದ್ಯೋಗ ಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು. ಆಗಿರ್ತಕ್ಕಂಥ ಉದ್ಯೋಗಗಳನ್ನು ನೀವೇನು ಮಾಡಬೇಕು, ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳ್ತಾ, ಸೊ ಇಲ್ಲಿಗೆ ನಾನು ಈ ವಿದ್ಯಾರ್ಥಿಗಳೇ, ಈ ವಿಡಿಯೋ ಎಲ್ಲಿ ತನಕ ಮೇನ್ ಮೀಡಿಯಾ ಅಂತೂ ತೋರಿಸಿಲ್ಲ, ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದು ವೈರಲ್ ಆಗಬೇಕು, ತೋರಿಸ್ಬೇಕು ಅಂತ ಈ ವಿನಂತಿ ಮಾಡ್ತಾ ಬರ್ತೇನೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್.